ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇತ್ತೀಚೆಗೆ ತುಪ್ಪದ ಪುಡಿ ಇಡ್ಲಿ ಬೆಲೆಯ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಮತ್ತು ವಿವಾದ ನಡೆಯುತ್ತಿದೆ. ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಇತ್ತೀಚೆಗೆ ಬೆಂಗಳೂರು ವಿಮಾನ ನಿಲ್ದಾಣ ದಿ ರಾಮೇಶ್ವರಂ ಕೆಫೆ ಔಟ್ಲೆಟ್ನಲ್ಲಿ ಗ್ರಾಹಕರೊಬ್ಬರು ಒಂದು ಪ್ಲೇಟ್ ತುಪ್ಪದ ಪುಡಿ ಇಡ್ಲಿ ಆರ್ಡರ್ ಮಾಡಿದರು. ಅದರ ಬೆಲೆ ನೋಡಿ ಆಘಾತಕ್ಕೊಳಗಾದ ಅವರು ಆ ಬಿಲ್ ಅನ್ನು ಸಾಮಾಜಿಕ ಜಾಲತಾಣವಾದ ರೆಡಿಟ್ನಲ್ಲಿ ಹಂಚಿಕೊಂಡರು. ಇದು ಕ್ಷಣಾರ್ಧದಲ್ಲಿ ವೈರಲ್ ಆಗಿ ದೊಡ್ಡ ಮಟ್ಟದ ಚರ್ಚೆಗೆ ದಾರಿಯಾಯಿತು. ಇನ್ನು ವೈರಲ್ ಆಗಲು ಕಾರಣವೇನು ಎಂದು ನೋಡುವುದಾದರೆ, ವಿಮಾನ ನಿಲ್ದಾಣದ ಈ ಹೋಟೆಲ್ನಲ್ಲಿ ಕೇವಲ ಒಂದು ಪ್ಲೇಟ್ 2 ಇಡ್ಲಿಗೆ ತುಪ್ಪದ ಪುಡಿ ಇಡ್ಲಿಗೆ ಬರೋಬ್ಬರಿ 315 ರೂಪಾಯಿ ದರ ವಿಧಿಸಲಾಗಿತ್ತು. ನಗರದ ಇತರ ಭಾಗಗಳಲ್ಲಿರುವ ರಾಮೇಶ್ವರಂ ಕೆಫೆ ಶಾಖೆಗಳಲ್ಲಿ ಇದೇ ಇಡ್ಲಿಯ ಬೆಲೆ ಸುಮಾರು 90 ರಿಂದ 110 ರೂಪಾಯಿ ಆಸುಪಾಸಿನಲ್ಲಿದೆ. ಅಂದರೆ ವಿಮಾನ ನಿಲ್ದಾಣದಲ್ಲಿ ಸುಮಾರು 3 ರಿಂದ 4 ಪಟ್ಟು ಹೆಚ್ಚಿನ ದರ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಇದಕ್ಕೆ ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿದೆ ಎಂದು ತಿಳಿದುಕೊಳ್ಳೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಜನ 2 ಗುಂಪುಗಳಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಟೀಕಿಸುವವರು ಇದಕ್ಕೆ ಸಾಮಾನ್ಯ ಇಡ್ಲಿಗೆ ಇಷ್ಟು ಬೆಲೆ ನೀಡುವುದು ಲೂಟಿ ಮಾಡಿದಂತೆ, ವಿಮಾನ ನಿಲ್ದಾಣದ ಆಹಾರದ ಬೆಲೆಗಳ ಮೇಲೆ ಸರ್ಕಾರದ ನಿಯಂತ್ರಣವಿಲ್ಲವೇ ಎಂದು ಪ್ರಶ್ನಿಸುತ್ತಿದ್ದಾರೆ. ಇದಕ್ಕೆ ಸಮರ್ಥಿಸುವವರು ವಿಮಾನ ನಿಲ್ದಾಣದಲ್ಲಿ ಬಾಡಿಗೆ ಅತಿ ಹೆಚ್ಚಾಗಿರುತ್ತದೆ, ಸುರಕ್ಷತಾ ತಪಾಸಣೆ ಮತ್ತು ಲಾಜಿಸ್ಟಿಕ್ ವೆಚ್ಚಗಳು ಜಾಸ್ತಿ ಇರುವುದರಿಂದ ಬೆಲೆ ಹೆಚ್ಚಿರುವುದು ಸಹಜ, ಇಷ್ಟವಿಲ್ಲದವರು ಅಲ್ಲಿ ಖರೀದಿಸಬಾರದು ಎಂದು ವಾದಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಈ ಘಟನೆಯು ವಿಮಾನ ನಿಲ್ದಾಣಗಳಲ್ಲಿ ಕನಿಷ್ಠ ಅಗತ್ಯವಿರುವ ಆಹಾರ ಪದಾರ್ಥಗಳ ಬೆಲೆಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆ ಹುಟ್ಟುಹಾಕಿದೆ. ಸೊ ವೀಕ್ಷಕರೇ, ಈ ಸುದ್ದಿಯನ್ನ ನೋಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ವಿಚಾರ ಓಡುತ್ತಿದೆ ಎಂದು ಕಾಮೆಂಟ್ ಸೆಕ್ಷನ್ ಮೂಲಕ ಕಾಮೆಂಟ್ ಮಾಡಿ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇಷ್ಟೊಂದು ಇಡ್ಲಿಗೆ ಬೆಲೆ ಇಟ್ಟಿರುವುದು ಸರಿಯೋ ಅಥವಾ ತಪ್ಪೋ ಎಂದು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಅಥವಾ ಅಲ್ಲಿನ ಮೇಂಟೆನೆನ್ಸ್ಗೆ ಇಷ್ಟೊಂದು ಬೆಲೆ ನಿಗದಿ ಮಾಡಿರುವುದು ಸರಿಯೋ ಎಂದು ಕೂಡ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ನಮಸ್ಕಾರ.